ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗೌರಿ ಅಪ್ಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಮ್ಮ ಮನೆಯವರು ಇಲ್ಲಿ ಕೂತಿದ್ದಾರೆ. ಜಸ್ಟು ಎಲ್ಲೋ ಹೊರಡಬೇಕು ಅಂತ ಹೇಳಿದೆ ಓದ್ ಬ್ಲಾಗಲ್ಲೇ. ಅದು ಇವತ್ತು ತೋರಿಸ್ತೀನಿ ಎಲ್ಲೋ ಹೋಗಿದ್ದೀನಿ ಏನು ಅಂತ. ಈ ಬ್ಲಾಗಲ್ಲಿ ನೋಡ್ತಾ ಇರಿ. ಜಸ್ಟ್ ನಾವು ಹೋಗಿದ್ವಿ ಬಸ್ ಸ್ಟ್ಯಾಂಡ್ಗೆ, ಬಸ್ ಮಿಸ್ ಆಗೋಯ್ತು. ಯಾಕಪ್ಪ ಅಂತಂದರೆ ಆಧಾರ್ ಕಾರ್ಡನ್ನ ಮನೆಯವ್ರು ಹಾಕೊಳ್ಳಿ ಅಂತಂದರೆ ಹಾಕೊಂಡಿರಲಿಲ್ಲ. ಅದಕ್ಕೋಸ್ಕರ ಬಸ್ ಹತ್ತನಿಲ್ಲ, ವಾಪಸ್ ತಿರ್ಗಾ ಬಂದ್ವಿ. ಇನ್ನೊಂದು ಬಸ್ಗೆ ಹೋಗಬೇಕು ಗೈಸ್. ಸೊ ಗೈಸ್, ನಾವು ಬಸ್ ಸ್ಟಾಪಿಗೆ ಬಂದು ತಿರ್ಗಾ ವಾಪಸ್ ಹೋಗಿದ್ದೀವಿ. ಬಸ್ಸಿನ ಕಂಡಕ್ಟ್ರ್ ಡ್ರೈವರು ಸದ ಕೇಳಿದ್ದಾರೆ, ಯಾಕೆ ಹಿಂದೆ ಹೋಗ್ತಿದ್ದೀರಾ ಅಂದ್ಕೊಂಡು ನಾವು ಆಧಾರ್ ಕಾರ್ಡ್ ಮಾಡ್ತಿರೋದು ಹಿಂದೆ ಹೋಗಿ ಇವಾಗ ನೆಕ್ಸ್ಟ್ ಬಸ್ಸಿಗೆ ಬಂದು ಇವಾಗ ನಾವು ಸಬರಿಂದ ಬಸ್ ಹತ್ತಿದ್ದೀವಿ ಗೈಸ್. ಹಾಯ್ ಗೈಸ್, ಇವಾಗ 100 ಹತ್ರ ಬಂದು ನೋಡಿ ಸ್ಟಾಪ್ ಕೊಟ್ಟಿದ್ದಾರೆ. ಎಲ್ಲರೂ 5 ನಿಮಿಷ ರೆಸ್ಟ್ ಮಾಡಿ ಅಂದ್ಬಿಟ್ಟು ಟೀ ಕಾಫಿ ಕುಡೀರಿ ಅಂದ್ಬಿಟ್ಟು ಅವರು ಊಟ ಗೀಟ ಮಾಡೋಕ್ಕೆ ಹೋಗಿದ್ದಾರೆ ಡ್ರೈವರು ಕಂಡಕ್ಟ್ರು. ಇವಾಗ ನೆಕ್ಸ್ಟ್ ರೌಂಡ್ ತಾಳಬೆಟ್ಟ. ಆದ್ರೂ ನಮಗೆ ಬಸ್ಸು ಸಿಕ್ಕಿರೋದು ಹೆಚ್ಚು ಇವತ್ತು. ನೋಡಿ ಗೈಸ್, ತಾಳಬೆಟ್ಟ ಹತ್ರ ಬಂದ ಇವಾಗ ಎಂಟ್ರಿ ನೋಡಿ ಕಾಣಿಸ್ತೈತೆ ಟೆಂಪಲು ತಾಳಬೆಟ್ಟ. ಆದರೂ ಬಸ್ಸಲ್ಲಿ ಕೆಳಗಡೆ ಸ್ಟಾಪ್ ಇಲ್ಲ ಅಂದ್ಬಿಟ್ಟು ಹೋಯ್ತಾ ಐತೆ ಥ್ರೂ ಬೆಟ್ಟದ ಮೇಕ್ಕೆ. ಆದ್ರೂ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡಿದ್ದೀನಿ. ಸುಮಾರಾಗಿ ಸಿಂಪಲಾಗಿ ಕಾಣ್ತೈತೆ ನೋಡಿ ಗೈಸ್. ಆ ಥರ ಐತೆ ನೋಡಿ, ತುಂಬ ಸೂಪರಾಗೈತೆ. ಆದರೂ ಸ್ಟಾಪ್ ಕೊನೆಗೋಲ್ಲ, ಅದಕ್ಕೋಸ್ಕರ ಬೇಜಾರಾಗೋಯ್ತು. ಇವಾಗ ಬೆಟ್ಟ ಹತ್ತೈತೆ ಮೇಲ್ಗಡೆ. నేನೆಲ್ಲ ಬೆಟ್ಟಕ್ಕೆ ಹೋಗ್ತಿದ್ದೀನಿ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೋದ ಗೈಸ್, ನೋಡ್ತಾ ಇರ್ಬೋದು ನೀವು, ಇವಾಗ ತಾಳ್ಬೆಟ್ಟ ಬಿಟ್ಟು ಮುಂದಗಡೆ ಹೋಗ್ತಾ ಇದೆ. ನೆಕ್ಸ್ಟ್ ಕೂಗು ನೀವೇ ಕೂಡ ನೋಡ್ಕೊಂಡು ಬನ್ನಿ ಯಾವ ರೀತಿ ಇದೆ ಅಂತ. ಅಲ್ಲಿ ನಿಲ್ಸಿಲ್ಲ, ಬಂದ್ಬಿಟ್ಟು ಅದೇ ತಾಳ್ಬೆಟ್ಟ. ನಮ್ಮ ಬಂದ್ಮಲ ಅದು ಫಸ್ಟ್ ಬಂದ್ಮಲ ಹೊಂಡೈತೆ ಕಾಣಲ್ಲ. ಕಾಣದಮ್ಮ ತಾಳ್ಬೆಟ್ಟ ಈಗ ಬಂದ್ಮಲ ಕಾಣ್ತಾ ಬೆಳಿಗ ಬಂದ್ಮಲ ಅದು ಲಾಸ್ಟು. ಗೈಸ್ ನೋಡಿ ಯಾವ ರೀತಿ ಕೂಗಾಗ್ತಿದ್ದಾರೆ ನಮ್ಮ ಜನಗಳು ಅಂತ. ಸಖತ್ತಾಗಿ ಆಗ್ತಿದ್ದಾರೆ. ಆ ವಾಯ್ಸ್ ಕೇಳಿ ಗೈಸ್ ಸೂಪರಾಗಿ ಆಗ್ತಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ನೀವು ಕೂಡ ನೋಡ್ಕೊಂಡು ಬಂದಿದ್ದೀರ ಅನಿಸುತ್ತೆ. ನೋಡಿ ಗೈಸ್, ಬಂದ್ವಿ ಇನ್ನೇನು ಬೆಟ್ಟದ ಹತ್ರಕ್ಕೆ. ಬೆಟ್ಟಕ್ಕೆ ಬಂದಾಯಿತು. ನೋಡ್ತಾ ಇರ್ಬೋದು ನೀವು ಟೆಂಪಲ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸಖತ್ತಾಗಿ ಕಾಣಿಸ್ತಾ ಇದೆ. ನಾವು ಒಂದು 3 ತಿಂಗಳು 2.5 ತಿಂಗಳು ಹತ್ತತ್ರ ಬಂದಿದ್ವಿ. ಬಟ್ ಇನ್ನೂ ಒಂದು ಸಲ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನೀವು, ಎಲ್ಲ ಫ್ಯಾಮಿಲಿ ಬಂದಿದ್ದೀವಿ, ನಾನು ಮತ್ತು ನಮ್ಮ ಅಕ್ಕವರೆಲ್ಲ. ಗೈಸ್ ತುಂಬ ಚೆನ್ನಾಗಿದೆ. ನಮಗಂತೂ ಇಲ್ಲಿ ಬಂದ್ರೇ ಇನ್ನೊಂದು ಸಲ ಹೋಗೋಕ್ಕೆ ಮನಸ್ಸೇ ಆಗಲ್ಲ ಊರಿಗೆ. ಆದರೂ 3 ದಿನ ಇಲ್ಲೇ ಇರ್ತೀವಿ, ಇದ್ದು ಹೋಗ್ತೀವಿ ಗೈಸ್. ನೋಡ್ತಿರ್ಬೋದು ನೀವು ಎಂಟ್ರೆನ್ಸ್ ಯಾವ ರೀತಿ ಇದೆ ಅಂತ. ಸಖತ್ತಾಗಿದೆ ಗೈಸ್. ಹಾಯ್ ಗೈಸ್, ಹೆಸರು ಬೆಟ್ಟಕ್ಕೆ ಬಂದಿದ್ದೀವಿ. ಟೀ ಕುಡಿಯೋದಕ್ಕೆ ಹೋಗಿದ್ವಿ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಂಟ್ರೆನ್ಸ್ ಹೋಗ್ತಿದ್ದೀವಿ. ನೋಡಿ ಗೈಸ್ ಯಾವ ರೀತಿ ಇದೆ, ಸಖತ್ತಾಗಿದೆ. ತುಂಬ ಜನ ಇದ್ದಾರೆ. ನಾಳೆ ಸೋಮವಾರ ಅಂತ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಪ್ಲೇಸ್ ಎಲ್ಲ. ಆನೆ ಹತ್ರಕ್ಕೆ ಬಂದ್ವಿ ಗೈಸ್. ಆನೆ ಪಾಪ ಹೊಟ್ಟೆ ಹಸ್ಬಿಟ್ಟು ಏನೋ ತಿಂತೈತೆ, ಏನೋ ಅದಕ್ಕೆ ಹೊಟ್ಟೆಗೆ ಫುಡ್ ಕೊಟ್ಟಿದ್ದಾರೆ, ಅದನ್ನು ತಿಂತೈತೆ ಗೈಸ್. ನೋಡ್ತಾ ಇರ್ಬೋದು ನೀವು, ನಮ್ಮ ಮಹದೇಶ್ವರ ಬೆಟ್ಟದಲ್ಲಿರುವಂಥ ಆನೆ ಇದು. ಎಲ್ರಿಗೂ ಆಶೀರ್ವಾದ ಮಾಡುತ್ತೆ. ಸೊ ಗೈಸ್ ನೋಡ್ತಾ ಇರ್ಬೋದು ನೀವು, ಒಳಗಡೆ ಬಂದಿದ್ದೀವಿ ದೇವ್ರು ನೋಡ್ಕೊಂಡು ಹೋಗೋಣ ಅಂತ. ಒಳಗಡೆ ಈ ರೀತಿ ಐತೆ ದೇವಸ್ಥಾನ. ಸಖತ್ತಾಗೈತೆ ಗೈಸ್, ಸೂಪರಾಗೈತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಬಸಪ್ಪ ಮತ್ತು ಗೋಪುರ ಎಲ್ಲ ಸಖತ್ತಾಗಿದೆ. ತುಂಬ ಜನ ಇದ್ದಾರೆ. ನಾನು ಮತ್ತು ನಮ್ಮ ಮನೆಯವರು ನೋಡ್ತಾ ಇದ್ದೀವಿ ಜನ ಎಷ್ಟು ಇದ್ದಾರೆ ಅಂತ. ತುಂಬ ಅಂದರೆ ತುಂಬ ಜನ ಇದ್ದಾರೆ ಗೈಸ್, ಸಖತ್ತಾಗಿ. ನಾಳೆ ಸೋಮವಾರ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ನಾವು ಸಂಡೇನೇ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನೀವು, ನಮ್ಮ ಅಕ್ಕನ ಮಗಳು ನಗ್ತಾ ಇದ್ದಾಳೆ. ಸಖತ್ತಾಗಿದೆ ಗೈಸ್ ದೇವಸ್ಥಾನ ಮಾತ್ರ. ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟು ಬಸಪ್ಪನ ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಗೈಸ್,
ಬಸಪ್ಪನ ಹತ್ರ ಹೋಗ್ತಾ ಇದ್ದೀನಿ. ಯಾರು ಈ ದೇವಸ್ಥಾನಕ್ಕೆ ಬಂದಿಲ್ಲ ಅವ್ರು ಮಾತ್ರ ಖಂಡಿತವಾಗೂ ಬನ್ನಿ, ನೋಡಿ ಗೈಸ್, ತುಂಬ ಚೆನ್ನಾಗಿದೆ. ಮಹದೇಶ್ವರ ಬೆಟ್ಟ ಅಂತಂದರೆ ಹಂಗೇ ಇರುತ್ತೆ. ನಾನು ಮತ್ತು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ನೀವು. ಯಾಕಪ್ಪ ಅಂದರೆ ಬಸಪ್ಪನ ನೋಡಿಕೊಂಡು ಕೈ ಮುಟ್ಕೊಂಡು ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಬಸಪ್ಪನ ಯಾವ ರೀತಿ ಇದೆ, ಸಖತ್ತಾಗಿ ಕಾಣಿಸ್ತಾ ಇದ್ದಾನೆ. ನಮಗಂತೂ ತುಂಬ ಖುಷಿ ಆಯಿತು ಗೈಸ್, ನೋಡೋಕೆ ಅಂತಲೇ ಜನ ಸಾಗರ ಗೈಸ್. ಎಷ್ಟು ಸೂಪರಾಗಿ ಡೆಕೋರೇಷನ್ ಎಲ್ಲ, ನೈಟು ಲೈಟ್ ಎಲ್ಲ ಬಿಡ್ತಾರೆ ಗೈಸ್, ಲೈಟೆಲ್ಲ ಆನ್ ಮಾಡಿಬಿಡ್ತಾರಲ್ಲ, ಅವಾಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಏನಪ್ಪ ಅಂದರೆ ಲೈಟ್ ಹಾಕಿಲ್ಲ, ಸ್ವಲ್ಪ ಬೆಳಕಿರೋದಕ್ಕೆ ನಾವು ಹೋಗ್ತಾ ಇದ್ದೀವಿ. ಸಖತ್ತಾಗಿ ಕಾಣಿಸ್ತೈತೆ, ನೋಡ್ತಿರ್ಬೋದು ನೀವು ಬಸಪ್ಪ ಯಾವ ರೀತಿ ಕಾಣಿಸ್ತಾ ಇದ್ದಾನೆ ಅಂತ. ಅವ್ನ ದರ್ಶನ ಸಿಕ್ಕೋದೇ ಒಂದು ದೊಡ್ಡದು ಒಂದು ಇದು ಗೈಸ್, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಅಡ್ಡ ಬಿತ್ಕೊಂಡು ಸಣ್ಣ ಮಾಡ್ಕೊಂಡು ಕೈ ಮುಕ್ಕೊಂಡು ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಟೆಂಪಲ್ಸ್ ಯಾವ ರೀತಿ ಇದೆ, ನೋಡದೇ ಇರೋ ಅಂಥವ್ರು ಮಾತ್ರ ನಾನು ಹೇಳ್ತಿರೋದು, ನೋಡಿರೋ ಅಂಥವ್ರಿಗಲ್ಲ. ಪಾಪ ನೋಡಿರೋರು ನಮಗೂ ಗೊತ್ತು ಅಂತ ತಿಳ್ಕೊಂಬಿಡ್ತಾರೆ. ನೋಡಿದ್ದೇ ಇರೋ ಅಂಥವ್ರಿಗೆ ನಾನು ಈ ಪ್ಲೇಸ್ನ ಅಬ್ಸರ್ವ್ ಮಾಡ್ತಿರೋದು ಅಷ್ಟೇ ಗೈಸ್. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ. ನೋಡೋ ಅಂಥವ್ರು ಬಂದು ಈ ಪ್ಲೇಸ್ಗೆ ಹೋಗಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಗೈಸ್. ಸಖತ್ತಾಗಿದೆ, ವ್ಯೂಸ್ ಎಲ್ಲ ಅಷ್ಟು ಸಖತ್ತಾಗಿದೆ ನೋಡಿ ಗೈಸ್. ಮಹದೇಶ್ವರ ಕಾಣ್ತಾನೆ ಮೇಲ್ಗಡೆಯಲ್ಲಿ, ಸಖತ್ತಾಗಿ ಕಾಣ್ತೈತೆ. ಟೆಂಪಲ್ಸ್ ಮಾತ್ರ ಸೂಪರಾಗೈತೆ ನೋಡಿ ಗೈಸ್. ನಮಗಂತೂ ತುಂಬ ಇಷ್ಟ, ನಮ್ಮ ಮನೆ ದೇವರು ಕೂಡ. ಅದಕ್ಕೆ ನಾವು ತಿಂಗಳಿಗೆ ಎರಡು ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಆವಾಗ ಬರ್ತಾ ಇರ್ತೀವಿ, ಬಂದು ಹೋಗ್ತಾ ಇರ್ತೀವಿ, ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡು ಗೈಸ್. ಅದಕ್ಕೋಸ್ಕರ ಇವತ್ತು ವ್ಲಾಗ್ ಮಾಡ್ತಿದ್ನಲ್ಲ, ಅದಕ್ಕೆ ನಿಮಗೂ ಕೂಡ ತೋರಿಸೋಣ ಅಂದ್ಬಿಟ್ಟು ಆನ್ ಮಾಡಿದೆ ಅಷ್ಟೇ. ನೋಡ್ತಿರ್ಬೋದು ನೀವು, ಜನ ಸಾಗರ ಗೈಸ್. ಅಪ್ಪ ಎಷ್ಟು ಜನ ಸಾಗರ ನೋಡ್ತೀರಿ ಗೈಸ್, ಸೂಪರಾಗಿದೆ. ಸೊ ಏನಪ್ಪ ಅಂತಂದರೆ ಇವಾಗ ಚಿನ್ನದ ತೇರು ಬರ್ತಾಯಿದೆ, ಎಂಟ್ರಿ ಕೊಡ್ತಾ ಇದೆ ಗೈಸ್. ಚಿನ್ನದ ತೇರು ನೋಡೋಣ ಅಂದ್ಬಿಟ್ಟು ನಾವು ಊಟಕ್ಕೆ ಹೋಗಲಿಲ್ಲ, ಯಾಕಂದರೆ ನಾವು ಬಂದಾಗೆಲ್ಲ ಚಿನ್ನದ ತೇರು ನೋಡೋಕೆ ಆಗ್ತಾ ಇರಲಿಲ್ಲ, ಊಟಕ್ಕೆ ಹೊಟ್ಟೋಗ್ತಿದ್ವಿ. ಅದಕ್ಕೆ ಈ ತಿಂಗಳು ನೋಡ್ಕೊಂಡೇ ಹೋಗೋಣ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ಗೈಸ್, ಚಿನ್ನದ ತೇರು ಬರ್ತಾಯಿದೆ, ಸಕ್ಕತ್ತಾಗಿದೆ. ಎಷ್ಟು ಜನ ಸಾಗರ ನೋಡಿ ಗೈಸ್. ಕಾಯಿನ ಚಿನ್ನದ ತೇರ ಮೇಲೆ ಎಸಿತಾರೆ, ನೋಡೋಣ. ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಸಿಕ್ಕಿದ್ರೆ ನಿಮಗೂ ಕೂಡ ತೋರಿಸ್ತೀನಿ ಗೈಸ್. ನೋಡ್ತಿರ್ಬೋದು ನೀವು, ಚಿನ್ನದ ತೇರು ನೋಡಿಕೊಂಡು ಊಟಕ್ಕೆ ಹೋಗ್ಬೇಕು ಗೈಸ್. ನೋಡಿ ಗೈಸ್, ಅಯ್ಯೋ ಎಷ್ಟು ಜನ ಸಾಗರ. ನಾಳೆ ಸೋಮವಾರ ಆಗಿರೋದ್ರಿಂದ ಪೂಜೆಗೇನೆ ಇವತ್ತೇ ಬಂದಿದ್ದಾರೆ, ಸಂಡೇ. ಅದು ಬೇರೆ ಬಸ್ ಬೇರೆ ಬಿಡ್ತಾ ಇಲ್ಲ ಎಲ್ಲಿವೆ, ಏನೋ ಅನ್ನೂರಲ್ಲಿ ಸ್ವಲ್ಪ ಏನೋ ಗಲಾಟೆ ಆಗೈತೆ ಅಂದ್ಕೊಂಡು ಬಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸಬರ್ಲಿ ಬಸ್ಸೇ ಇರಲಿಲ್ಲ ಗೈಸ್. ನಾವೇ ಸುಮಾರು ಒಂದು ½ ಆನ್ ಅವರ್ ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡಾದ್ಮೇಲೆ ನಾವೇ ಕಂಡಕ್ಟರ್ ನೋಡಿ ಕೇಳಿದ್ಮೇಲೆ ಅವರು ಬಿಟ್ಟರು. ನೋಡೋಣ, ಅದಕ್ಕೆ ಬಂದಿದ್ದೀವಿ. ಇವಾಗ ಊಟ ಮಾಡ್ತಿದ್ದೀವಿ, ನೋಡ್ತಿರ್ಬೋದು ಗೈಸ್. ಊಟಕ್ಕೆ ಕುಂತಿದ್ದೀವಿ, ಚಿನ್ನದ ತೇರೆಲ್ಲ ನೋಡ್ಕೊಂಡು ಬಂದ್ವಿ. ಹಾಗೆ ಊಟಕ್ಕೆ ಬರೋಣ ಅಂದ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ನಾವಂತೂ ಇವಾಗ 1 ಅವರ್ ಆಯಿತು ಗೈಸ್ ಊಟಕ್ಕೆ ಬರೋ ಅಷ್ಟರಲ್ಲಿ. 7 ಗಂಟೆಗೆ ಒಳಗಡೆ ಬಂದ್ವಿ ಚಿನ್ನದ ತೇರು ನೋಡಿಕೊಂಡು. ಇವಾಗ 8:15 ಆಗೈತೆ ಟೈಮು. ಪಾಯಸ ಮತ್ತು ಹೆಸ್ರುಕಾಳು ಪಲ್ಯ, ಅನ್ನ ಸಾಂಬಾರು ಗೈಸ್. ಸೊ ಓಕೆ, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.